ಭಾರತ ದೇಶದಲ್ಲಿ ಬ್ಯಾನ್ ಆಗಿರುವ ಆಫ್ರಿಕನ್ ಕ್ಯಾಟ್ ಫಿಶ್ ಕಲಬುರಗಿ ನಗರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೌದು, ಭಾರತ ದೇಶದಲ್ಲಿ ಬ್ಯಾನ್ ಆಗಿರ್ತಕ್ಕಂಥ ಈ ಒಂದು ಆಫ್ರಿಕನ್ ಕ್ಯಾಟ್ ಫಿಶನ್ನು ಕಲಬುರಗಿಯಲ್ಲಿ ಮಾರಾಟ ಆಗ್ತಾ ಇದೆ. ಇದೊಂದು ದುರ್ವಿಧಿ ಹಾಗೂ ಬಹಳಷ್ಟು ಅಚ್ಚರಿ ಪಡುವಂಥ ವಿಷಯ. ಈ ಒಂದು ಫಿಶ್ ತಿಂದವರಿಗೆ ಕ್ಯಾನ್ಸರ್, ಹೃದಯಾಘಾತ ಸೇರಿದಂತೆ ಅನೇಕ ರೋಗಗಳು ಬರುವ ಸಾಧ್ಯತೆ ಇದೆ. ಇದ್ರೂ ಕೂಡ ನಗರದಲ್ಲಿ ಸರಳವಾಗಿ ಇದು ಮಾರಾಟ ಆಗ್ತಾ ಇದೆ. ಇದು ಮಾರಾಟ ಆಗಬಾರ್ದು. ಇದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆ ನಡೆಸಿ ಗಮನ ಹರಿಸಬೇಕು ಅಂತ DSS ಅಧ್ಯಕ್ಷ ಸಮೀರ್ ಅವಂಟಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಕಲ್ನಿ ಮಾರ್ಕೆಟ್ ಸೇರಿದಂತೆ ಇನ್ನಿತರ ಕಡೆ ಆಫ್ರಿಕನ್ ಕ್ಯಾಟ್ ಫಿಶ್ ಸಿಗುತ್ತಿದೆ. ಈ ಕ್ಯಾಟ್ ಫಿಶ್ ಮೀನು ಆರೋಗ್ಯಕ್ಕೆ ಕೆಟ್ಟದು ಮತ್ತು ನಿಷೇಧಿತ ಎಂದು ಭಾರತ ಸರ್ಕಾರದ ಕ್ಯಾಟ್ ಫಿಶ್ ಮೀನನ್ನು ಬ್ಯಾನ್ ಮಾಡಿದ್ದಾರೆ. ಆದರೂ ಕಲಬುರಗಿ ನಗರದಲ್ಲಿ ಮಾರಾಟಗಾರರು ಮಾರುತ್ತಿದ್ದಾರೆ. ಅಧಿಕಾರಿಗಳು ಕೂಡಲೇ ಈ ಮೀನು ಎಲ್ಲಿಂದ ಆಮದು ಮಾಡಿಕೊಳ್ಳುತ್ತಿದ್ದಾರೆ ಎಂದು ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ DSS ಅಧ್ಯಕ್ಷ ಸಮೀರ್ ಔಟಿ ತಿಳಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ನಮಸ್ಕಾರ. ಎಲ್ಲ ಜನತೆಗೆ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆತಕ್ಕಂಥ ಕ್ಯಾಟ್ ಫಿಶ್ ಅಂತೆ ಒಂದು ಮೀನು. ಇದಕ್ಕೆ ಮೀಸೆ ಮೀನು ಅಂತಾರೆ ಮತ್ತು ಮಾಂಗೂರು ಮೀನು ಅಂತ ಹೇಳ್ತಾರೆ. ಈ ಮೀನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ, ಕೆಲವೊಂದು ಹೋಟೆಲ್ ಹಾಗೂ ಧಾಬಾದಲ್ಲಿ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಈ ಮೀನುವನ್ನು ಇಡೀ ಭಾರತ ದೇಶದಲ್ಲೇ ಬ್ಯಾನ್ ಆಗಿರ್ತಕ್ಕಂಥ ಒಂದು ಮೀನು. ಈ ಮೀನು ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಬರ್ತಾ ಇದೆ. ಈ ಮೀನು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಯಾರು ತರ್ತಾ ಇದ್ದಾರಾ, ಇರೋದು ಹಿನ್ನೆಲೆ ಯಾರು, ಈ ಒಂದು ಅಂತಕ್ಕಂಥ ಒಂದು ಹೇಳಕ್ಕೆ ತಪ್ಪಾಗಲ್ಲ. ಇದು ಯಾಕಪ್ಪ ಅಂದ್ರೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಮೀನು ಅಂದರೆ ತುಂಬ ಜನ ಮೀನು ಇಷ್ಟದಿಂದ ತಿಂತಾರೆ. ಆದರೆ ಇವತ್ತು ಮೀನು ತಿನ್ನತ್ರಪ್ಪ ಅಂದ್ರೆ ಇದು ಒಂದು ಕ್ಯಾಟ್ ಫಿಶ್ ಅಂದರೆ ಇದು ಒಂದು ರೋಗದ ಪರಿಸ್ಥಿತಿದಾಗ ಒಂದು ಮೀನು ಅದ. ಇದು ಒಂದು ಏನು ಚಿಕನ್ ವೇಸ್ಟೇಜ್ ಹಾಗೂ ನಾಲಿ ಗೊಜ್ಜಿನಲ್ಲಿ ಬೆಳೆತಕ್ಕಂಥ ಒಂದು ಮೀನು ಇದು. ಈ ಮೀನು ಬ್ಯಾನ್ ಆಗಿದೆ, ಆದರೂ ಸಹ ಮೀನುಗಾರಿಕೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲಾ ಆಡಳಿತ ಹಾಗೂ ಮೀನುಗಾರಿಕೆ ಇಲಾಖೆ ಎಲ್ಲಿದೆ ಅಂತ ಕೇಳುತ್ತೀನಿ ನಾನು. ಇವತ್ತು ಅತಿ ಬೇಗವಾಗಿ, ಅತಿ ಶೀಘ್ರದಲ್ಲಿ ಇದು ಯಾರು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಈ ಮೀನನ್ನು ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾರು ಸಾಗಣೆ ಮಾಡ್ತಾ ಇದ್ದಾರೆ, ಇವರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇವ್ರ ಮೇಲೆ ದೂರು ದಾಖಲೆ ಮಾಡಿ ಇವರಿಗೆ ಖಂಡನೆ ಮಾಡೋಕ್ಕಾಗಿ ನಾವು ದಲಿತ ಸೇನೆ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಶಿಕ್ಷೆ ಮಾಡಬೇಕು. ಹಾಗೂ ಇವರು ಅಕಸ್ಮಾತ್ ಏನಾದರೂ ಇವರು ಮುಂಬರುವ ದಿನಗಳಲ್ಲಿ ಇವ್ರಿಗೆ ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ದಲಿತ ಸೇನೆ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಮೂಲೆಯಲ್ಲಿ ಒಂದು ಹೋರಾಟ ಮಾಡೋಕ್ಕಾಗಿ ಒಂದು ನಾವು ಮುಂದೆ ಆಗಬೇಕಂತ ಈ ಮಾತನ್ನು ಹೇಳ್ತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಈ ಫಿಶ್ ತಿಂದರೆ ಇವಾಗ ಕ್ಯಾನ್ಸರ್ ರೋಗ ಅಂತಾರೆ. ಕ್ಯಾನ್ಸರ್ ರೋಗಕ್ಕೆ ಒಂದು ಹಾರ್ಟ್ ರೋಗ, ಕ್ಯಾನ್ಸರ್ ರೋಗ ಈ ಮೀನು ತಿಂದರೆ ತುಂಬ ಜಲ್ದಿ ಅಟ್ಯಾಕ್ ಆಗ್ತಕ್ಕಂಥದ್ದು ಒಂದು ಸೃಷ್ಟಿ ಆಗ್ತಾಯಿದೆ. ಕೆಲವೊಂದು ಜನ ಇವಾಗ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಯಾರೂ ನೋಡಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಕಣ್ಣಿ ಮಾರ್ಕೆಟ್ ಕ್ರಾಸ್ MSK ಮಿಲ್ ಕಣ್ಣಿ ಮಾರ್ಕೆಟಲ್ಲಿ ಆಗಲಿ ಮತ್ತು ಹಲವಾರು ಕಡೆ ಇದು ಮಾರಾಟ ಆಗ್ತಾಯಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅವರಿಗೆ ಕಾನೂನು ಕ್ರಮ ತಗೊಂಡು ನಿಲ್ಲಿಸ್ಬೇಕಂತ ನಮ್ಮ ಆಗ್ರಹ ಇದೆ. ನಮಗೆ ಇವಾಗ ಬೆಳಗ್ಗೆ ಇದು ಸಂಬಂಧಪಟ್ಟ ಕೆಲವೊಬ್ಬರು ಹೇಳಿದ್ರು, ಅವರು ಕೇಳಿಬಿಟ್ಟು ನಾವು ಇವಾಗ ಫೋಟೋ ವಿಜಸ್ ಎಲ್ಲ ತೊಗೊಂಡು ಬಂದು ವಿಸಿಟ್ ಮಾಡಿದ್ದೀವಿ, ನೋಡಿದ್ದೀವಿ. ಹಾಗೆ ಇದು ನಾಳೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೆಮೊರಂಡಮ್ ಕೂಡ ಕೊಡ್ತೀವಿ.